ನಾನಿವತ್ತು ಬೆಂಗಳೂರು ಕೆರೆಬೇಟೆಗೆ ಬಂದೇನೆ. ನಾ ಬರೋದ್ರೊಳಗೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಬನ್ನಿ ಜನ ಹೆಂಗಿದ್ದಾರೆ ಮತ್ತು ಕ್ರೌಡ್ ಹೆಂಗಿದೆ, ಕೆರೆ ಹೆಂಗಿದೆ, ಕೆರೆಯಲ್ಲಿ ಮೀನು ಹೆಂಗಿದ್ದಾವೆ ಎಲ್ಲ ಒಂದು ಸರಿ ತೋರಿಸ್ತೀನಿ. ಬಿಲ್ಡಿಂಗ್ ಇಲ್ಲೇ 500 ರೂಪಾಯಿ ಕುಣಿ. ಆ ಕೋಣಿ ತಕ್ಕಂತೆ ಅಲ್ಲ, ರೇಟ್ ದುಡ್ಡಿನ ತಕ್ಕಂತೆ ಮೀನು ಸಿಗ್ತಾವಲ್ಲೋ ಗೊತ್ತಿಲ್ಲ. ಕೆರೆ ಅದು ಜನ ಸುತ್ತಲೂ ನಿಂತಿದ್ದಾರೆ. ಈ ಕಡೆ ನಿಂತಿದ್ದಾರೆ, ಆ ಕಡೆ ನೀರಂತೂ ಸಿಕ್ಕಾಬಿಟ್ಟೈತೆ. ಮೀನು ಸಿಗ್ತಾವಲ್ಲೋ ಗೊತ್ತಿಲ್ಲ ಅಷ್ಟೇ. ನಮ್ಮ ಹುಡುಗರು ಇಲ್ಲೇ ಇದ್ದಾರೆ, ರೆಡಿಯಾಗಿ ನಿಂತಾರೆ. ಈಗ ಭಾಷೆಯ ಯುವ ದಾಂಡಿಗ ನಮ್ಮ ಶೆಟ್ರು ಕೆರೆಬೇಟೆಗೆ ಆಗಮಿಸ್ತಾ ಇದ್ದಾರೆ. ಒಳ್ಳೆ ಫೋನ್ ಗೀನ್ ಹಾಕಿ ಕೈಲೆಲ್ಲ ಚೈನ್ 2-3 ಹಾಕಿ ಒಂದೊಂದು ಹೆಜ್ಜೆ ಇಡ್ತಾ ಬರ್ತಾ ಇದಾರೆ ನಮ್ಮ ಶೆಟ್ರಿಗ. ಮೀನಿಲ್ಲ ಅಂದ್ರೆ ದುಬಾಕಿ ಇರ್ತಾರೆ. ನಿಮ್ನ ಫಸ್ಟ್ ಹೊಡಿಯೋದ ನಿಮ್ದ ಅಲ್ಲ ಊರು ಎಲ್ಲ ರೆಡಿ ಅದಾರದ ಅಲ್ಲಿ ಓಡಾಕ್ ರೆಡಿ ಇರೋ ಮತ್ತೆ ಮೀನ್ ಸಿಗುಲ್ಲ. ನೋಡು ಅವ ಹಿಡ್ದ ಆ ಕಡೆಯಿಂದ ಎಲ್ಲರೂ ಆ ಕಡೆ ಬರ್ರಿ ಅಂತ ಇದಾರೆ. ಅದರೊಂದು ಜನ ಇಲ್ಲ ಇಲ್ಲಿ ಎಳಿಯ ಸಹಿ ಅಂತ. ಈ ನಿಮ್ಮೂರು ಕೆರೆ ಬಗ್ಗೆ ಏನಾದರೂ ಇತಿಹಾಸ ಐತೆ? ಇತಿಹಾಸ ಅನ್ಸುತ್ತೆ. ಇಲ್ಲಿ ಸತ್ತರ ಜಾಸ್ತಿ ಬದುಕೇರಿಗಿಂತ 70 ಜಾಸ್ತಿನಾ? ನಿಮ್ಮ ಪ್ರಕಾರ ಮೀನು ಸಿಗ್ಬೋದಾ ಜನರಿಗೆ? 500 ರೂಪಾಯಿ ಮೀನು ಸಿಗ್ಬೋದಾ? ಹೇಳ ಇದ್ರ ಇರ್ಲಿ ಹೇಳು. ಹೈಲೈಟ್ ಆಗತ್ತೆ ಬಿಡಿ. ಹೈಲೈಟ್ ಆಗ್ಬೇಕು. ಮತ್ತೆ ನೀನು ಹೈಲೈಟ್ ಕಣ ಈ ಮೂರಲ್ಲಿ. ಕಿಂಗ್ ಅಲ್ವಾ ನೀನು? ಬೇಡಪ್ಪ, ಕಿಂಗ್ ಬೇಡ ಅಂತ ಬೇಡ. ಎಲ್ಲ ಹೇಳಿದ್ರು ಸಿಗ್ತದ ಓ ಮೀನು ಜನರಿಗೆ ಅಂತ ಅನ್ಕೊಂಡವೆ. ಇನ್ನೂ ಜನ ಬರೋದ್ರಕ್ಕೆ ಇದಾರೆ, ಅಲ್ಲಿ ಓಡೋದ್ರಕ್ಕೆ ಇದಾರೆ. ಓಡ್ತಾ ಇದ್ದಾರೆ. ಮೀನೇ ಸಿಗ್ತಲ್ಲ ಪಾಪ ಬೆಂಗ್ಳೂರು ಕೆರೆಯಲ್ಲಿ. ಹಿರಿಯದೊಂದು ಕಾಣ್ತಾ ಐತೆ, ಯಾರು ಹಿಡಿತಾ ಇಲ್ಲ. ಒಬ್ರಿಗೂ ಸಿಕ್ಕಿಲ್ಲ ನಿಮ್ಗಪ್ಪ. ಮೀನು ಸಿಕ್ಕಾಬಿಟ್ಟ ಅದೇ ದೊಡ್ಡದು ಈ ಕೆರೆ ದೊಡ್ಡ ಮೀನು. 2 ಮೀನು ಎಷ್ಟು ಸಿಕ್ಕೋ ಅಲ್ಲ 2 ವಾಸ ಅಲ್ಲ. ನಾನು ಹೇಳಿದ್ರೆ ಕೂಲಿಕಾರಿ ಪಾಪ ಕೆಲಸನ ಹಾಳು, ಎಲ್ಲದೂ ಹಾಳು. ಅಂತ ಕೂಗಿದ್ರು, ಇಲ್ಲ ಅಂತ ಕೂಗಿರೋ ಗೊತ್ತಾಗ್ತಾ ಇಲ್ಲ. ಒಟ್ಟು ಕೂಗಿದ್ರಪ್ಪ. ಎಲ್ಲರೂ ಸೇರಿ ಹೋಗೋಣ ಈಗ ಈಗ ಕುಮಗಾನ ಇಲ್ಲ ಅಡ್ಗೆನ ಹೋಗಿದ್ದಾನೆ. ಒಂದು 5-6 ಸಿಕ್ಕಿದಾವೆ. ಇವನೇನಪ್ಪ ಹೈಯೆಸ್ಟ್ ಹಿಡ್ದಾವ ಇಲ್ಲಿ. ಇವ್ರಿಗೆ ಸಿಕ್ಕವ ಮೀನು.
ಯಾರಿಗೂ ಮೀನೇ ಸಿಕ್ಕಿಲ್ಲ, ಹಂಗಾಗಿ ಎಲ್ಲ ದುಡ್ಡು ವಾಪಸ್ ಕೇಳಕ್ಕೆ ಬರ್ತಾ ಇದ್ದಾರೆ ಅನ್ಸುತ್ತೆ. ಹೌದು, ಅಕ್ಕೆ ಬರ್ತಾ ಇದ್ದಾರೆ ಎಲ್ಲ ಕೂತ್ಕೊಂಡು. ಮೀನ್ ಸಿಕ್ಕದ ಜನ ಎಲ್ಲ ಕಂಗಾಲಾಗ್ಬಿಟ್ಟಾರೆ. ಅರ್ಧ ದುಡ್ಡಾದ್ರೆ ಇಸ್ಕೋಬೇಕು. 90% ಜನರಿಗೆ ಮೀನ್ ಸಿಕ್ಕಿಲ್ಲ. ಹುಡುಗ ಎಷ್ಟು ಹಿಡ್ದಿಯಲ್ಲಿ ತೋರ್ಸಲೆ ನೋಡಿ, ಜನ ಕಂಗ ಡಿಪ್ರೆಷನ್ ಹೋಗ್ಬಿಡ್ತಾರೆ ಅಂತ. ಡಿಪ್ರೆಷನ್ ಅಂತಾರ. ಇಲ್ಲ ಅಲ್ಲೇ ಜಿಂಗಲ್ ಬಾವ ಆಗ ಅದ ಸಾಕ್ದಾಗ 4 ದಿವಸ ನಡ್ಸಿ ಹೋಗ್ಬೋದು ನಿಂದು. 50 ರೂಪಾಯಿ ಐತೆ. ನಾನು 4 ದಿವಸ ನಡ್ಸಿ ಹೋಗ್ಬೋತಾಗ ನಿನ್ನ ಹೋಟ್ಲ್ನ. ನಮ್ಮ ಶೆಟ್ರ್ ಇವಾಗ ನೀವು ಕೆರ್ಬೇಟೆ ಮಾಡಿ ಭಾಳ ಸುಸ್ತಾಗೈತೆ, ಒಂದೊಂದು 5 ತಿಂಗಳು ಅಂತ ಕುಲ್ಕಿ ಬಿಡಿಸ್ತಾ ಇದ್ದಾರೆ ಎಲ್ಲರಿಗೂ. ನಮ್ಗಷ್ಟೇ ಅಂದೆ. ಜನರು ನೋಡಿದ್ರು ಮೀನೊಂದು ಇಲ್ಲಿ ಸಿಕ್ಕಿಲ್ಲ, ಹಂಗಾಗಿ ಅಲ್ಲ ಬಲೆ ಬಿಟ್ಟಿಡ್ತಾರಂತ. ಇವ್ ನೋಡ್ತೀವಿ ಬಂದಲ್ಲ ಕೆರೆ ಒಳಗೆ ಬಲೆ ಐತಂತ. ಸಮೀರ ಭಾರಿ ಮೀನ್ ಹಿಡ್ದ ನಮ್ ಸಮೀರ್ ಇವತ್ತು. ಅದೇ ಸಿಕ್ಕಾಪಟ್ಟೆ ಮೀನ್ ಹಿಡ್ದು ಸುಸ್ತಾಗಿ ನೋಡಿರ ಮದುವೆ ಬೇರೆ ಐತ್ ನಮ್ಮ ಹುಡ್ಗೊಂದು. ಇಷ್ಟು ನೀನೇ ಹಿಡ್ದವನೆ, ನಮ್ಮ ಮಾ ಹಿಡ್ಕೊಟ್ಟು ಒಂದು ಹಿಡ್ಕೊಂಡ್ಯ. ಕುಂದಿರೋ ಸ್ಟೈಲ್ ನೋಡ್ರೆ ಗೊತ್ತಾಗತ್ತೆ. ಒಂದು ಸಿಕ್ಕ ನೀರ್ ಬಾಳ ಐತತ್ಲಾಗ. ಅಲ್ಲ ಅವ್ರು ಬಂದು ಏನೋ ಒಂದು ದಿನ ಮಾಡ್ಕೊಂಡು ಒಂದು 250 ರೂಪಾಯಿ ವಾಪಸ್ ಕೊಟ್ಟು ಇಂಥದ್ದೇ ಮಕ್ಕೆ ಹೋಗೋದಲ್ಲ. ಈಗ ಊಟ ಬಿದ್ದು ಬರೀ ಹೋಗ್ಬಿಟ್ರೆ ಅಂತ ಮಾಡಿದ್ದೇವೆ. ಮೀನ್ ಸಿಕ್ಕವಲ್ಲ? ಸಿಕ್ಕಲ್ಲ, ಒಂದು ನಾರ್ಮಲ್ ಮೀನ್ ಸಿಕ್ಕವ ನೋಡು. ನೀರ ತುಂಬ್ಕಿ ಬಂದಿಯಲ್ಲ, ಜೀವ ಇರ್ಲಿ ಅಂತ. ಫ್ರೆಶ್ ಇರ್ಬೇಕಲ್ಲಪ್ಪ. ಅಲ್ಲ, ಒಂದು ಜೀವ ಇರ್ಲಿ ಅಂತ ನೀರು ತುಂಬ್ಕಿ ಬಂದಿಯಲ್ಲ ಅಂತ. ಸಾಕ 500 ರೂಪಾಯಿಗೆ ದುಡ್ಡು ಕೊಡ್ತಾರೆ. ಇಸ್ಕೋಬೇಕಂದೆ. ಇಸ್ಕೊಡ್ರಿ. ಡ್ರೋನ್ ಬಂದೈತೆ. ಜನ ನೋಡಕ ಎಷ್ಟು ಜನ ಬಂದಿದ್ದಾರೆ. ಎಲ್ಲ ದುಡ್ಡು ಇಸ್ಕೊಂಡಾಗ ಈ ಜನ ಕ್ಯೂ ಹಚ್ಚಿ ನಿಂತ್ಬಿಟ್ಟವ್ರ. ಎಷ್ಟೆಷ್ಟು ಕೊಡ್ತಾರ ನೋಡ್ಬೇಕು. ನಾನು ನೋಡ್ದಂಗೆ ಸದ್ಯ ಈ ಥರ ಎಲ್ಲಿ ಕೆರ್ಬೇಟ್ ಆಗಿರಲಿಲ್ಲ. ಇದ್ದೇ ಫಸ್ಟ್ ಅನ್ಕೊತೀನಿ ಈ ವರ್ಷ. ಯಾರಿಗೂ ಸುಮಾರು ಜನರಿಗೆ ಮೀನು ಸಿಕ್ಕಿಲ್ಲ, ಹಂಗಾಗಿ ಅರ್ಧ ದುಡ್ಡು ಕೊಡ್ತಿದ್ದಾರೆ. 250 ರೂಪಾಯಿನ ಇಸ್ಕೊಂಡೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ.